5 ಲಕ್ಷ ಕೋಟಿ ಹೊಸ ಸಾಲವನ್ನ ಮಾಡಿ ದಾಖಲೆ ಸಾಲಗಾರ ಸಿದ್ದರಾಮಯ್ಯ ಅಂತ ಹೆಸರು ಪಡ್ಕೊಂಡಿದ್ದೆ. ಎಲ್ಲಕ್ಕಿಂತ ಹೆಚ್ಚಾಗಿ ವ್ಯಾಪಕವಾಗಿ ಭ್ರಷ್ಟಾಚಾರದಿಂದ ಭ್ರಷ್ಟ ಸರ್ಕಾರವನ್ನೇ ನಾವು ನೋಡಿರಲಿಲ್ಲ. ನೀವು ಯಾವುದೇ ಕಚೇರಿಗೆ ಹೋಗಿ, ಯಾವುದೇ ಹಳ್ಳಿಯಲ್ಲಿ ನೀವು ಯಾವುದಾದ್ರೂ ನೋಂದಣಿ ಮಾಡಬೇಕಾದ್ರೆ ಅದು ಬೆಂಗಳೂರಿಗೆ ಅದು ಭ್ರಷ್ಟಾಚಾರದ ದುಡ್ಡು ಮುಟ್ಟಬೇಕು, ಇಲ್ಲದ್ರೆ ನೋಂದಣಿ ಆಗೋದು. ಲ್ಯಾಂಡ್ ಕನ್ವರ್ಷನ್ಗೆ ಟ್ಯಾಕ್ಸ್ ಇದು ಭ್ರಷ್ಟಾಚಾರ ಇದೆ. ದೂರದ ಹಳ್ಳಿಯಲ್ಲಿ ನಗರಗಳಲ್ಲಿ 1 ಎಕರೆ ಲ್ಯಾಂಡ್ ಚೇಂಜ್ ಆಫ್ ಲ್ಯಾಂಡ್ ಆದ್ರೆ 10 ಲಕ್ಷ ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಅಲ್ಲಿಂದ ಪ್ರಾರಂಭ ಆಗಿ ಇವರು ಕೊಡುವಂತ ಅಕ್ಕಿಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಆ ರೇಷನ್ ಅಂಗಡಿಯ ಮಾಲೀಕರ ಅಸೋಸಿಯೇಷನ್ದವರು ಈಗಾಗಲೇ ಕಂಪ್ಲೇಂಟ್ ಅನ್ನು ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ಪ್ರತಿ ತಿಂಗಳು ನಾವೇನು ಅಕ್ಕಿ ಕೊಡಬೇಕು, ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಅಕ್ಕಿ ಏನು ಬರ್ತದೆ, ಅಕ್ಕಿ ಎಷ್ಟು ಕಡಿಮೆ ನಾವು ಹಂಚಿಕೆ ಮಾಡ್ತೀವಿ ಅಷ್ಟು ಸಂತೋಷ ರಾಜ್ಯ ಸರ್ಕಾರಕ್ಕೆ. ಅಂದ್ರೆ ಭ್ರಷ್ಟಾಚಾರಕ್ಕೆ ಎಷ್ಟು ಅವಕಾಶ ಇದೆ. ಆಸ್ಪತ್ರೆಯಲ್ಲಿ ಔಷಧಿ ಖರೀದಿ ಭ್ರಷ್ಟಾಚಾರ ಇದೆ. ತಹಸೀಲ್ದಾರ್ ಆಫೀಸ್ನಲ್ಲಿದೆ, ಮಂತ್ರಿಗಳ ಆಫೀಸ್ನಲ್ಲಿದೆ, ಮುಖ್ಯಮಂತ್ರಿಗಳ ಆಫೀಸ್ನಿಂದಲೇ ಭ್ರಷ್ಟಾಚಾರ ಪ್ರಾರಂಭ. ವರ್ಗಾವಣೆಯಲ್ಲಂತೂ ಬಹಳ ದೊಡ್ಡ ಇಂಡಸ್ಟ್ರಿಯಾಗಿ ಪರಿವರ್ತನೆ ಆಗಿದೆ. ಯಾವುದೇ ಅಧಿಕಾರಿ ಎಷ್ಟೇ ದುಡ್ಡು ಕೊಟ್ಟು ಮೊದಲು ಎಷ್ಟು ದಿವಸ ಇರ್ತಾನೆ ಅಂತ ಯಾರಿಗೂ ಕೂಡ ಗ್ಯಾರಂಟಿ ಇಲ್ಲ. ಆಡಳಿತ ಸಂಪೂರ್ಣವಾಗಿ ಕುಸಿದೋಗಿದೆ. ಜನರ ಮೇಲೆ ಭ್ರಷ್ಟಾಚಾರದ ಹೊರೆಯನ್ನು ಹಾಕ್ತಾ ಇದ್ದಾರೆ. ಇವತ್ತು ಇಲ್ಲಿಯ ದಾವಣಗೆರೆಯ ಎಲೆಕ್ಟ್ರಿಕ್ ಕಂಪ್ನಿ 2,000 ರೂಪಾಯಿ ಎಲೆಕ್ಟ್ರಿಕ್ ಮೀಟರ್ಗೆ ಚಾರ್ಜ್ ಮಾಡಿದ್ರೆ ಅದರಲ್ಲಿ 6,000 ರೂಪಾಯಿ ಒಂದು ಮೀಟರ್ಗೆ ಭ್ರಷ್ಟಾಚಾರ ಇದೆ. ಅದನ್ನ ಜನನೇ ಕೊಡಬೇಕಾಗುತ್ತೆ. PWD ಕಾಂಟ್ರಾಕ್ಟರ್ ಭ್ರಷ್ಟಾಚಾರ ಆರೋಪವನ್ನು ಮಾಡಿದ್ದಾರೆ. ಅಸೋಸಿಯೇಷನ್ದವರು, ಅಬ್ಕಾರಿ ಅಂಗಡಿ ಮಾಲಕರು ಭ್ರಷ್ಟಾಚಾರ ಮಾಡಿದ್ದಾರೆ, ಆರೋಪ ಮಾಡಿದ್ದಾರೆ. AEB ಕಾಂಟ್ರಾಕ್ಟರು ಭ್ರಷ್ಟಾಚಾರ ಆರೋಪ ಮಾಡಿದ್ದಾರೆ. ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ತಾ ಇದೆ. ಅದನ್ನ ಮುಚ್ಚಿಕೊಳ್ಳಲು ಬಿಜೆಪಿ ಸರ್ಕಾರದ ಮೇಲೆ ವ್ಯರ್ಥವಾಗಿ ಆರೋಪಗಳನ್ನು ಮಾಡುವಂತಹ ಸಾಹಸವನ್ನು ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ. ಆದರೆ ಈ 3 ವರ್ಷದ ಆಡಳಿತದಲ್ಲಿ ಸಿದ್ದರಾಮಯ್ಯ ಅವರ ದುರಾಡಳಿತ ಮನೆ ಮನೆಗೆ ತಲುಪಿದೆ. ಜನ ಬದಲಾವಣೆಗಾಗಿ ಕಾಯ್ತಾ ಇದ್ದಾರೆ. ಈ ದಾವಣಗೆರೆ ಬಾಗಲಕೋಟೆಯ ಚುನಾವಣೆಯ ಫಲಿತಾಂಶ ಕಾಂಗ್ರೆಸ್ಸಿನ ಅಧಿಪತನದ ಮೊದಲನೆಯ ಹೆಜ್ಜೆ ಆಗ್ತದೆ. ಅದಕ್ಕೆ ದಾವಣಗೆರೆ ಜನ ಮತ್ತು ಬಾಗಲಕೋಟೆ ಜನ ಆಶೀರ್ವಾದ ಮಾಡ್ತಾರೆ ಅಂತ ನಮ್ಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ. ಭಾರತೀಯ ಜನತಾ ಪಕ್ಷ ಒಂದು ಸದೃಢವಾಗಿ, ಸಂಘಟಿತವಾಗಿ, ಒಗ್ಗಟ್ಟಾಗಿ ಈ ಚುನಾವಣೆಯನ್ನು ಒಂದು ಸವಾಲಾಗಿ ಸ್ವೀಕಾರ ಮಾಡಿ ನಾವು ಈ ದುಷ್ಟ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಮನೆ ಕಳಿಸೋವರೆಗೂ ವಿಶ್ರಮಿಸುವುದನ್ನುವಂಥ ಪಣವನ್ನು ಕೊಟ್ಟು ಈ ಚುನಾವಣೆಯ ಕಣದಲ್ಲಿ ತೊಕ್ಕಿದ್ದೇವೆ. ಖಂಡಿತವಾಗೂ ಜನ ಆಶೀರ್ವಾದ ಮಾಡ್ತಾರೆ ಅಂತ ವಿಶ್ವಾಸ ನನಗೆ.